ಕರ್ನಾಟಕ ರಾಜ್ಯ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏಪ್ರಿಲ್ 9ರಂದು ದ್ವಿತೀಯ PUC ಫಲಿತಾಂಶವನ್ನು ನಾಳೆ 3 ಗಂಟೆಗೆ ಏಪ್ರಿಲ್ 9ರಂದು ನೀಡ್ತಾ ಇದೆ. ಅದ್ರ ಜೊತೆಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಮತ್ತೊಂದು ಬಿಗ್ ಅಪ್ಡೇಟನ್ನು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಶಿಕ್ಷಣ ಇಲಾಖೆ ನೀಡಿರುವಂಥದ್ದು. ಅದೇನು ಅಂತ ನೋಡೋಕ್ಕೂ ಮೊದಲು ನಾಳೆ ವಿದ್ಯಾರ್ಥಿಗಳು PUC ಪರೀಕ್ಷೆ ಬರೆದಿರೋರು, ಯಾವುದು ಆರ್ಟ್ಸು, ಕಾಮರ್ಸು, ಸೈನ್ಸು, ಈ ಎಲ್ಲ ಪರೀಕ್ಷೆಗಳನ್ನು ಬರೆದಿರೋರು ವಿದ್ಯಾರ್ಥಿಗಳು ಮೊದಲು ಆ ಬಿಗ್ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ರಿಸಲ್ಟ್ನ ಚೆಕ್ ಮಾಡೋದು ಹೇಗೆ ಎನ್ನುವಂತಹ ವಿಧಾನವನ್ನು ತಿಳಿಸ್ಬಿಡ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, KAR results.nic.in ಅಂತ ಟೈಪ್ ಮಾಡಿ ಹಿಂಗೆ ಓಪನ್ ಆದಾಗ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ. ಈ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಟು ಬಿ ಅನೌನ್ಸ್ಡ್ ಅಂತ ಕೊಟ್ಟಿದ್ದಾರೆ. ನಾಳೆ ರಿಲೀಸ್ಡ್ ಅಂತ ಬರುತ್ತೆ. ಇಲ್ಲಿ ಈ ಒಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ನಿಮಗೆ ಈ ಒಂದು ಭಾಗದಲ್ಲಿ ನಿಮಗೆ ರಿಲೀಸ್ಡ್ ಅಂತ ಬರುತ್ತೆ. ಆವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ವೆಬ್ ಪೇಜ್ನಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ರಿಜಿಸ್ಟರ್ ನಂಬರ್ ಜೊತೆಗೆ ನಿಮ್ಮ ಕಾಂಬಿನೇಷನ್ನ ಆಯ್ಕೆ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟು ಓಪನ್ ಆಗುತ್ತೆ. ಇದು 2026ನೇ ಸಾಲಿನ ಪರೀಕ್ಷೆ 1 ದ್ವಿತೀಯ PUCಯ ಒಂದು ರಿಸಲ್ಟನ್ನು ಚೆಕ್ ಮಾಡುವಂತಹ ವಿಧಾನ. ಇದ್ರ ಜೊತೆಗೆ ನೀವು ಏನು ಬಿಗ್ ಅಪ್ಡೇಟ್ ನೀಡುವಂಥದ್ದು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ನೋಡಬೇಕಾಗಿರುವಂಥದ್ದು KAR results.nic.in ನಲ್ಲಿ ವೆಬ್ ಪೇಜ್ ಗೆ ಭೇಟಿ ನೀಡಿ ಒಂದು ರಿಸಲ್ಟ್ನ ಚೆಕ್ ಮಾಡುವಂಥದ್ದು. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಕರ್ನಾಟಕ ಒನ್ ಅಂತೇಳಿ ಮೊಬೈಲ್ ಆ್ಯಪ್ ಇದೆ. ಈಗ ಆಲ್ರೆಡಿ ನಾಗರಿಕ ಸೇವೆಗಳನ್ನು ಒದಗಿಸಲಿಕ್ಕೆ ಕರ್ನಾಟಕ ಒನ್ ಆ್ಯಪ್ ಅಂತ ಇದೆ. ಆ ಒಂದು ಅಪ್ಲಿಕೇಶನಲ್ಲೂ ಸಹ ನೀವು ನಿಮ್ಮ ರಿಸಲ್ಟನ್ನು ವಿದ್ಯಾರ್ಥಿಗಳು ಪಡೆಯುವುದು, ಪೋಷಕರು ಸಹ ಹೆಲ್ಪ್ ಮಾಡ್ಬೋದು ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ. ಅದ್ರ ಜೊತೆಗೆ ನೀವೇನು ರಿಜಿಸ್ಟರ್ ಮಾಡಿರ್ತೀರೋ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಪರೀಕ್ಷೆಗೆ ಆ ಒಂದು ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮತ್ತು ಆಫ್ಲೈನ್ SMS ಮೂಲಕನೂ ಸಹ ರಿಸಲ್ಟನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹೇಳಿರುವಂಥದ್ದು. ಈ ವರ್ಷ ಪ್ರಥಮ ಬಾರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ನೀಡಿದೆ ಅಂತ ಹೇಳಿದ್ನಲ್ಲ, ಅದೇನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶದ ರಿಸಲ್ಟ್ನ ಅಂಕಪಟ್ಟಿಯನ್ನು ಡಿಜಿಲಾಕರ್ ಅಪ್ಲಿಕೇಶನ್ನಲ್ಲಿ ಡೌನ್ಲೋಡ್ನು ಸಹ ಮಾಡ್ಕೋಬೋದಾಗಿದೆ. ರಿಸಲ್ಟ್ ಚೆಕ್ ಮಾಡೋದಲ್ದೇ ಜೊತೆಗೆ ನೀವು 3 ಗಂಟೆ ನಂತರ ಡಿಜಿಲಾಕರ್ನಲ್ಲಿ ನಿಮ್ಮ ಅಂಕಪಟ್ಟಿಯನ್ನು ಸಹ ಲಭ್ಯಗೊಳಿಸಲಾಗಿದೆ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಯಾವುದಾದ್ರೂ ನೆಕ್ಸ್ಟ್ PUC ನಂತರ ಏನು ಡಿಗ್ರಿ, ಡಿಪ್ಲೊಮೊ, ಸೈನ್ಸ್, ಇಂಜಿನಿಯರಿಂಗು, ಹಾಗೆಯೇ ಯಾವುದಾದ್ರೂ CETಗೆ ಅಪ್ಲಿಕೇಶನ್ ಹಾಕಿದರೆ ಅದಕ್ಕೆ ತಮ್ಮ ಒರಿಜಿನಲ್ ಮಾರ್ಕ್ಸ್ಗಳನ್ನು ಕೊಡಲಿಕ್ಕೆ ಮಾರ್ಕ್ಸ್ ಕಾರ್ಡ್ ಬರೋವರೆಗೂ ಸಹ ಕಾಯಬೇಕಾಗಿತ್ತು. ಅದಕ್ಕೆ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಅಂತಂದರೆ, ಒಂದು ಫಾರ್ಮ್ಯಾಟ್ ಇರೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮಂಡಳಿ ನಕಲಿ ಅಂಕಪಟ್ಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ರಿಸಲ್ಟ್ ಬಂದಿರುತ್ತೋ ಆ ಮಾರ್ಕ್ಸ್ಗಳನ್ನ ಹಾಕ್ಬಿಟ್ಟು ಅದನ್ನು ಎಂಟ್ರಿ ಮಾಡಿಸ್ಬಿಟ್ಟು ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟರ್ ಕಡೆಯಿಂದ ಒಂದು ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಅಂಕಪಟ್ಟಿ ಬರೋವರೆಗೂ ಸಹ ಕಾಯಬೇಕಾಗಿತ್ತು. ಈಗ ನಿಮಗೆ ಆ ತಾಪತ್ರಯ ಇರೋದಿಲ್ಲ. ಡಿಜಿಲಾಕರ್ ಗೌರ್ಮೆಂಟ್ ಅಪ್ರೂವ್ಡ್ ಅಪ್ಲಿಕೇಶನ್ ಅದು, ಗೌರ್ಮೆಂಟ್ ಕಡೆಯಿಂದ. ಈ ಒಂದು ಅಪ್ಲಿಕೇಶನಲ್ಲಿ 3 ಗಂಟೆ ನಂತರ ಒಂದು ಮಾರ್ಕ್ಸ್ ಕಾರ್ಡ್, ಡಿಜಿಲಾಕರ್ನಲ್ಲಿ ಮಾರ್ಕ್ಸ್ ಕಾರ್ಡು ನಿಮ್ಮದು ಅಪ್ಲೋಡ್ ಆಗಿರುತ್ತೆ. ನೀವು www.digilocker.gov.in ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ಅಂಕಪಟ್ಟಿನ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಹಾಕೊಂಡಾದ್ಮೇಲೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಆಧಾರ್ ಕಾರ್ಡು ಮತ್ತು ಇನ್ನೇನು ಡೀಟೇಲ್ಸ್ ಕೇಳುತ್ತೆ ಅದನ್ನು ಕೊಟ್ಟು ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದಕ್ಕೆ ನೀವು ವಿಡಿಯೋನ ಬೇಕಾದರೂ ಸಹ ನಿಮಗೆ ಲಭ್ಯಗೊಳಿಸಲಾಗಿದೆ ನೋಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಏನು ಒಂದು URL ಇದೆ ಅಂತ. ಆ URLಗೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋದಲ್ಲಿ ಹೆಂಗೆ ಬಳಸೋದು, ಡೌನ್ಲೋಡ್ ಮಾಡೋದು ಹಿಂಗೆ ಅಂತ ಕೊಟ್ಟಿದ್ದಾರೆ. https://tinyurl.com/mw84wmh9 ಈ ಒಂದು URLಗೆ ನೀವು ಭೇಟಿ ನೀಡೋದ್ರ ಮೂಲಕ ವಿಡಿಯೋನ ನೋಡಿ ಡಿಜಿಲಾಕರ್ನಿಂದ ನಿಮ್ಮ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸಹ ನೀವು ತಿಳ್ಕೊಬೋದಾಗಿರುತ್ತೆ. ಫಲಿತಾಂಶ ಪಟ್ಟಿಯನ್ನು ಡಿಜಿಲಾಕರ್ ಮೂಲಕ ಮೊಬೈಲ್ ಅಪ್ಲಿಕೇಶನ್, ವಾಟ್ಸಪ್ಗೆ, SMS ಗೆ, ಹಾಗೆಯೇ KAR results.nic.in ಇಷ್ಟು 4 ಥರವಲ್ದೇ ನೀವು 3 ಗಂಟೆ ನಂತರ ಒಂದು ಕಾಲೇಜುಗಳ ಒಂದು ನೋಟಿಸ್ ಬೋರ್ಡ್ನಲ್ಲೂ ಸಹ ಒಂದು ಫಲಿತಾಂಶ ಪಟ್ಟಿಯನ್ನು ಅಂಟಿಸ್ತಾರೆ, ಅಲ್ಲೂ ಸಹ ನೀವು ನೋಡ್ಕೋಬೋದು. ಬಿಗ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈ ವರ್ಷದಿಂದ ಡಿಜಿಲಾಕರ್ನಲ್ಲಿ ನೀವು ಅಂಕಪಟ್ಟಿನ ಡೌನ್ಲೋಡ್ ಮಾಡ್ಕೋಬೋದು. ಇದರಿಂದ ನೀವು ಯಾವುದೇ ಕೋರ್ಸ್ಗಳಿಗೆ ಬೇಗ ನೀವು ಅಡ್ಮಿಷನ್ನ ಪಡಿಬೇಕು, ಪ್ರವೇಶ ಪಡಿಬೇಕು ಅಂತ ಹೇಳಿದ್ರೆ ಕೇಳಲಾಗ್ತೈತಲ್ಲ, ಅಂಕಪಟ್ಟಿ ಬೇಕು ಅಂತೇಳಿ, ಆ ಅಂಕಪಟ್ಟಿಯನ್ನು ನೀವು ಶಾಲೆಯಿಂದ ಊರಿಗೆ, ಫಾರ್ ಎಕ್ಸಾಂಪಲ್ ನೀವು ಓದೋದೇ ಇಲ್ಲೋ, ನಿಮ್ಮ ಊರಿರೋದೇ ಇಲ್ಲೋ,
ಯಾವುದೋ ಜಿಲ್ಲೆಯಿಂದ ಯಾವುದೋ ಜಿಲ್ಲೆಗೆ ಹೋಗಿ ನೀವು PUCಗೆ ಸೇರ್ಕೊಂಡಿರ್ತೀರಾ. ಮಾರ್ಕ್ಸ್ ಕಾರ್ಡ್ನ ಅರ್ಜೆಂಟಾಗಿ ತರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಮ್ಯೂಟ್ ದೋಸ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ದೋಸ್ ಪ್ಲೇಸಸ್. ಸೊ ಅದರಿಂದ ನಿಮಗೆ ಒಂದು ಸಮಯ ಉಳಿತಾಯ ಆಗುತ್ತೆ, ಅಯ್ಯೋ ಓಡಾಡಬೇಕಲ್ಲ ಅನ್ನೋ ಚಿಂತೆ ತಪ್ಪುತ್ತೆ. ಇದೊಂದು ಬಿಗ್ ಅಪ್ಡೇಟು. ಜೊತೆಗೆ ಅವರು ಈ ಒಂದು ಸೌಲಭ್ಯನ ಮಾಡಿಕೊಟ್ಟಿರೋದು ಖಂಡಿತ ಈ ಒಂದು ಬೆನಿಫಿಟ್ಟು ತುಂಬ ಚೆನ್ನಾಗಿದೆ. ಸೊ ಕರ್ನಾಟಕ ಸರ್ಕಾರಕ್ಕೆ ಡಿಜಿಲಾಕರ್ ವೆಬ್ಸೈಟನ್ನು ಇದು ಮಾಡಿಕೊಟ್ಟಿರೋದಕ್ಕೆ, ಆ್ಯಪ್ ಮೂಲಕ ಅಂಕಪಟ್ಟಿನ ಡೌನ್ಲೋಡ್ ಮಾಡಿಕೊಡೋದನ್ನ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಿ. ಇದೊಂದು ಉತ್ತಮ ಬೆನಿಫಿಟ್ ಅಂತಲೇ ಹೇಳ್ಬೋದು. ಆಮೇಲೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಮೇಲೆ ಬೇಕಾದ್ರೆ ಅಪ್ಡೇಟ್ ತೊಗೊಂಡು ಹೇಗಿದ್ರು ಇವಾಗೆಲ್ಲ ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಮೇಸ್ಟ್ರುಗಳ್ದೆಲ್ಲ, ಅವರನ್ನು ಸಹ ಗ್ರೂಪ್ಗೆಲ್ಲ ಹಾಕ್ತಾರೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಬೇಕಾದ್ರೆ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ನೋಡ್ತಾ ಇರಿ ನೀವು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ವಾಟ್ ನೆಕ್ಸ್ಟ್ ಆಫ್ಟರ್ PUC ಅಂತ ನೋಡೋದಾದರೆ, ಏನೆಲ್ಲ ಕೋರ್ಸ್ಗಳಿದೆ, ಯಾವೆಲ್ಲ ಅವಕಾಶಗಳಿದೆ ಅಂತ ನೋಡೋದಾದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ವಿಡಿಯೋಗಳನ್ನ ಸಹ ನಾನು ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡ್ಬೋದಾಗಿರುತ್ತೆ. ಧನ್ಯವಾದಗಳು. ಬಾಯ್ ಬಾಯ್.